ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ರಥಸಪ್ತಮಿ ಈ ಸರಿ 2026 ಜನವರಿಯ 25ನೇ ತಾರೀಕು ಭಾನುವಾರ ಬಂದಿದೆ. ಎಲ್ಲರೂ ರಥಸಪ್ತಮಿ ಅಂದರೆ ಏನು ಅಂತ ವಿಚಾರ ಮಾಡೋದಿಲ್ಲ. ಸಾಮಾನ್ಯವಾಗಿ ರಥಸಪ್ತಮಿ ಅಂದರೆ ಗೊತ್ತು, ಸೂರ್ಯನ ಪೂಜೆ ಮಾಡೋದು ಅಷ್ಟೇ. ಆದರೆ ಹಾಗಲ್ಲ. ರಥಸಪ್ತಮಿ ದಿವಸ ಎಷ್ಟರಿಂದ ಎಷ್ಟು ಗಂಟೆವರೆಗೆ ಪೂಜೆ ಅಂತ ಬಹಳ ಮುಖ್ಯ ಒಂದು ಅಂಶ ಇದೆ. ಮತ್ತು ರಥ ಸಪ್ತಮಿ ಅಂದರೆ ಏನು ಅರ್ಥ ಇದಕ್ಕೆ? ಅವತ್ತಿನ ದಿವಸ ಕೆಲವು ಕೆಲಸ ಮಾಡಲೇಬೇಕು. ಇಷ್ಟನ್ನು ಮಾಡಿದರೆ ಮುಗೀತು. ಜೀವನದಲ್ಲಿ ಸೂರ್ಯ ಹೇಗೆ ಆಕಾಶದಲ್ಲಿ ಬೆಳಗ್ತಾ ಇದ್ದಾನಲ್ಲ, ಹಾಗೆ ಒಬ್ಬ ವ್ಯಕ್ತಿ ಆಕಾಶದಲ್ಲಿ ತನ್ನ ಯಾವುದೇ ಕ್ಷೇತ್ರದಲ್ಲಿರ್ಬೋದು ಆ ಕ್ಷೇತ್ರದಲ್ಲಿ ಮೆರಿತಾ ಇರ್ತಾನೆ. ಅಂಥ ಒಳ್ಳೆ ಸುಯೋಗ ಅವನ ಜೀವನದಲ್ಲಿ ಸಿಗತ್ತೆ. ಹಾಗಾದರೆ ಈ ರಥಸಪ್ತಮಿಯ ಹಿನ್ನೆಲೆ ನಾವು ಏನು ತಿಳ್ಕೊಳ್ಬೇಕು, ಏನು ಪೂಜೆ ಮಾಡಬೇಕು? ಇದು ಪುರುಷರಿಗೂ ಕೆಲವು ಕೆಲಸ ಇದೆ, ಸ್ತ್ರೀಯರಿಗೂ ಇದೆ. ಹಾಗಾಗಿ ಎಲ್ರಿಗೂ ಸಂಬಂಧಪಟ್ಟಿದೆ. ಹಾಗಾದ್ರೆ ಏನು ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ರಥ ಸಪ್ತಮಿ ಅಂದರೆ ಏನು ಅಂತ ನೋಡೋಣ. ಸೂರ್ಯ ತಾನು ರಥವನ್ನು ಹೊಂದಿದ್ದಾನೆ. ಸೂರ್ಯನ ರಥದಲ್ಲಿ ಎಷ್ಟು ಕುದುರೆಗಳು? 7 ಕುದುರೆಗಳು, ಒಂದೇ ಚಕ್ರ. ಅರುಣ ತಾನು ಸಾರಥಿಯಾಗಿದ್ದಾನೆ, ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ರಥವನ್ನು. ಯಾವ್ಯಾವ ದಿಕ್ಕಿಗೆ ಹೋಗ್ತಾನೆ? ಯಾವ್ದಾರು ದಿಕ್ಕಿಗೆ ಹೋಗ್ಬೋದು. ಆದರೆ ಉತ್ತರ ದಿಕ್ಕಿಗೆ ಈ ರಥ ಸಪ್ತಮಿ ದಿವಸ ತಾನು ರಥವನ್ನು ಏರಿ ಸೂರ್ಯ ಹೊರಡುತ್ತಾನೆ. ಇದು ಅನುಭವಕ್ಕೂ ನಮಗೆ ಗೋಚರ ಆಗುತ್ತೆ ಸರಿಯಾಗಿ ಗಮನಿಸಿದ್ರೆ ಆ ಸೂರ್ಯನನ್ನು. ಈ ಹೊರಟ ದಿವಸ ಇದೆಯಲ್ಲ, ಇದಕ್ಕೆ ರಥ ಸಪ್ತಮಿ ಅಂತ ಕರೆದಿದ್ದಾರೆ. ಅಲ್ಲ, ಸೂರ್ಯ ಉತ್ತರ ದಿಕ್ಕಿಗೆ ರಥವನ್ನು ತಗೊಂಡು ಹೊರಡಲಿ, ಅದು ನಮಗೇನು ಲಾಭ ಅಂದರೆ ಸೂರ್ಯ ನಮ್ಮ ಎಲ್ಲ ಜೀವನದ ಕಷ್ಟಗಳಿಗೆ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಅಂತ ಅರ್ಥ. ಆ ಸೂರ್ಯನ ಆರಾಧನೆ ತುಂಬ ವಿಶೇಷ ಇಂದಿನ ದಿವಸ. ಇನ್ನೊಂದು ಕಾರಣ ಇದೆ. ಮಂದೇಹ ಅಂತ ಕೆಲವರು ರಾಕ್ಷಸರಿರ್ತಾರೆ, ಸೂರ್ಯನ ನುಂಗ್ಲಿಕ್ಕೆ ಹೋಗ್ಬಿಡ್ತಾರೆ ಅವರು. ಆಗ ಅವ್ರನ್ನ ಬಿಡೋಲ್ಲ ಅಂಥೇಳಿ ಸೂರ್ಯ ತಾನು ರಥವನ್ನು ಏರ್ಕೊಂಡು ಇವತ್ತಿನ ದಿವಸನೇ ಹೊರಟ. ಹಾಗಾಗಿ ಇದಕ್ಕೆ ರಥಸಪ್ತಮಿ ಅಂತ ಹೆಸರು ಬಂದಿದೆ. ಅಷ್ಟೇ ಅಲ್ಲ, ರುದ್ರದೇವರಿಗೆ ವಿಶ್ವಕರ್ಮ ಅಂತ ದೇವಶಿಲ್ಪಿ ಏನಿದ್ದಾನೆ ಅವನೊಂದು ರಥವನ್ನು ಮಾಡಿಕೊಟ್ಟ ದಿವಸ. ಹಾಗಾಗಿ ರಥಸಪ್ತಮಿ ಅಂತ ಇದೆ. ಈ ಹಿನ್ನೆಲೆಯಲ್ಲಿ ಸೂರ್ಯನ ಪೂಜೆಯನ್ನು ನಾವು ಯಾವಾಗ ಮಾಡಬೇಕು ಅಂದಾಗ ಅದರ ಟೈಮ್ ಬೆಳಗ್ಗೆ 5:45ರಿಂದ 8:45ವರೆಗೆ. ಅಷ್ಟರಲ್ಲಿ ಸೂರ್ಯನ ಪೂಜೆ, ಸೂರ್ಯನಿಗೆ ಸಂಬಂಧಪಟ್ಟ ಒಂದು ದಾನ ಮತ್ತು ರಂಗೋಲಿ ಹಾಕ್ಲಿಕ್ಕಿದೆ. ಇದೆಲ್ಲ ಈ ಸಮಯದ ಒಳಗಡೆನೆ ನಡೆದು ಹೋಗಿರ್ಬೇಕು. ಸ್ನಾನ ಮಾತ್ರ ಸೂರ್ಯೋದಯ ಆದ್ಮೇಲೆ ಮಾಡೋದಲ್ಲ ಹಾಗಂತ. ಯಾಕೆಂದರೆ ನಾವೊಬ್ರಿಗೆ ಪೂಜೆ ಮಾಡಬೇಕು ಅಂತಂದರೆ ಅವರು ಬಂದಮೇಲೆ ಮನೆಗೆ ಸ್ವಲ್ಪ ಸ್ನಾನ ಮಾಡ್ಕೊಂಬರ್ತೀನಿ, ಕಾಯ್ತಾ ಕೂತೀರಿ ಅಂತಂದರೆ ಅದಲ್ಲ. ಯಾರನ್ನೇ ಆಗಲಿ, ಯಾರ ಪೂಜೆಯನ್ನು ಮಾಡ್ತೀವಿ ಅವ್ರು ಬರೋ ಮುಂಚೆನೇ ಎಲ್ಲ ನಾವು ರೆಡಿಯಾಗಿರ್ಬೇಕಲ್ಲ. ಹಾಗಾಗಿ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆನೇ ಬೇಗ ಸ್ನಾನ ಮಾಡಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಆ ಸೂರ್ಯ ಉದಯ ಆದ ಕೂಡಲೇ ಪೂಜೆ ಪ್ರಾರಂಭ ಆಗುತ್ತೆ. ನಂತರ ದಾನ, ರಂಗೋಲಿ ಇತ್ಯಾದಿಗಳೆಲ್ಲ ಇದೆ. ಹಾಗಾದರೆ ಸೂರ್ಯನ ಪೂಜೆಯನ್ನು ಏನು ಮಾಡಬೇಕು? ನಾವು ಸ್ನಾನ ಮಾಡೋದೇನು? ಸ್ನಾನ ಮಾಡೋದು ನಮಗೆ ಗೊತ್ತಿದೆ. ನಾವೆಲ್ಲ ಎಕ್ಕದ ಎಲೆಯನ್ನು ತೊಗೊಂಬರ್ತೀವಿ, ಅದನ್ನೆಲ್ಲ ತಲೆ ಮೇಲೆ ಇಟ್ಕೊಳ್ತೀವಿ. ಕೆಲವರು ಒಬ್ಬೊಬ್ಬರು ಒಂದೊಂದು ಕಡೆ ಇಟ್ಕೊಬೇಕು ಅಂತ ಹೇಳಿ ಗೊಂದಲ. ಎಷ್ಟು ಎಲೆ ಇಟ್ಕೊಳ್ಬೇಕು, ಏನು ಶ್ಲೋಕ ಹೇಳ್ಕೊಳ್ಬೇಕು, ಇದು ಮಾಡಿದ್ರೆ ಏನು ಫಲ, ಇದು ಗೊತ್ತಿರಲ್ಲ. ಏನೋ ಒಂದು ಶ್ಲೋಕ, ಏನೋ ಒಂದು ಎಕ್ಕದೆಲೆ ಹಾಕ್ಕೊಂಡು ಅದೇನು ಗಿಡನೇ ಬೇಕಾದ್ರೆ ನಮ್ಮ ತಲೆ ಮೇಲೆ ಇಟ್ಕೊಂಡ್ಬಿಡ್ತೀವಿ, ನಮಗೆ ಗೊತ್ತಿರಲ್ಲ. ಅದು ನಿಜವಾಗಿ ಏನು ಮಾಡಬೇಕು ಅನ್ನೋದನ್ನು ಗಮನಿಸೋಣ. ಇನ್ನು ಬೆಳಗಿನ ಜಾವದಲ್ಲಿ ಸ್ನಾನವನ್ನು ಮಾಡ್ಲಿಕ್ಕೆ ಹೋಗ್ತೀವಿ. ಸ್ನಾನವನ್ನು ಸಾಮಾನ್ಯವಾಗಿ ಸಮುದ್ರದ ಹತ್ತಿರ ಇರೋರು ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿ ತುಂಬ ಶ್ರೇಷ್ಠ. ಈ ಎಕ್ಕದ ಎಲೆಯನ್ನೆಲ್ಲ ತೊಗೊಂಡು ಹೋಗಿ, ಎಳ್ಳಿನ ಪುಡಿ ಇದ್ದರೆ ಅದನ್ನು ತೊಗೊಂಡು ಹೋಗಿ ಮಾಡೋದು ಸ್ನಾನ ಬಹಳ ಶ್ರೇಷ್ಠ. ಅಷ್ಟೇ ಅಲ್ಲ, ಯಾವ್ದಾರು ನದಿ ಹತ್ತಿರ ಇದ್ವಾ, ನಾವು ಸ್ವಲ್ಪ ನದಿ ಹತ್ತಿರ ಹೋಗ್ಲಿಕ್ಕೆ ಅವಕಾಶ ಇದೆಯಾ, ನದಿ ಹತ್ತಿರ ಹೋಗಿ ಇವತ್ತಿನ ದಿವಸ ಸ್ನಾನ ಮಾಡೋದು ತುಂಬ ಪುಣ್ಯಕರ. ಇಲ್ಲ, ಸಾಧ್ಯನೇ ಇಲ್ಲ, ಮನೆಯಲ್ಲಿದ್ದರೂ ಅಷ್ಟೆಲ್ಲ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ. ಹಾಗಾದ್ರೆ ಮನೆಯಲ್ಲಿದ್ದವ್ರು ಏನು ಮಾಡಬಹುದು, ಅದು ಬಹಳ ಮುಖ್ಯ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿದ್ದು ಆಚರಣೆ ಮಾಡ್ತಾ ಇರ್ತಾರೆ ಎಷ್ಟೋ ಜನ, ಕೆಲವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಹಾಗಾದ್ರೆ ಮನೇಲಿದ್ದು ಏನು ಮಾಡ್ಬೋದು ಅಂದರೆ ಈ ಎಕ್ಕದ ಎಲೆಯನ್ನು ಹಿಂದಿನ ದಿವಸನೇ ತಂದು ಇಟ್ಕೊಂಡಿರಬೇಕು. ಸ್ನಾನದ ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡಲಿಕ್ಕಿದೆ. ಮೊದಲೇ
ಶುದ್ಧವಾಗಿ ವಸ್ತ್ರವನ್ನು ಉಟ್ಕೊಂಡು, ಈಗೇನಾಗ್ಬಿಡುತ್ತೆ, ಹಾಸಿಗೆಯಲ್ಲಿ ಮಲಗಿರ್ತಾರೆ, ಎದ್ದು ಕೂಡಲೇ ಅದೇ ವಸ್ತ್ರದಲ್ಲಿ ಹೋಗಿ ಸ್ನಾನ ಮಾಡೋದು ಅಂತ ಆ ಬಟ್ಟೆಯನ್ನು ತೆಗೆದುಬಿಡಿ. ಆ ಬಟ್ಟೆಯನ್ನು ತೆಗೆದು ನೂತನ ಒಂದು ವಸ್ತ್ರವನ್ನು ಧರಿಸ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಹೋಗಿ. ಯಾಕೆಂದರೆ ಹಾಸಿಗೆ ಅನ್ನೋದು ಒಂಥರ ಮೈಲಿಗೆ ಥರ, ಅದಲ್ಲೇ ಮಲಗು, ಅದಲ್ಲೇ ಎದ್ದು, ಅದು ಪೂಜೆ ಅಂದರೆ ರಥಸಪ್ತಮಿ ದಿವಸ ಸ್ನಾನದಿಂದಲೇ ಆ ಸೂರ್ಯನ ಪೂಜೆ ಅನ್ನೋ ಲೆಕ್ಕ. ಹಾಗಾಗಿ ಸ್ನಾನನೂ ಕೂಡ ತುಂಬ ಪವಿತ್ರ. ಹಾಗಾಗಿ ಒಳ್ಳೆಯ ವಸ್ತ್ರವನ್ನು ಧರಿಸ್ಕೊಂಡು ಅಲ್ಲಿ ಹೋಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡೋ ಮುಂಚೆ ಎಕ್ಕದ ಎಲೆಲ್ಲ ತೊಗೊಂಡಿರ್ತೀವಲ್ಲ, ಅಲ್ಲೂ ಒಂದು ಗೊಂದಲ ಇರುತ್ತೆ. ಏನಂತ, ಈಗ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಎಕ್ಕದ ಎಲೆ ಬೇಕು? 7 ಎಲೆ ಬೇಕು. ಹಾಗಾದರೆ ಮಗನಿಗೆ 7 ಎಲೆ, ಅಪ್ಪನಿಗೆ 7 ಎಲೆ, ಹೆಂಡತಿಗೆ 7 ಎಲೆ, ಹೀಗೆ ಹೋಗ್ತಾ ಹೋದರೆ ಎಷ್ಟು ಎಲೆಯನ್ನು ತೊಗೊಂಬರ್ಬೇಕು ಅನ್ನುವ ಪ್ರಶ್ನೆ ಸಹಜವಾಗಿರುತ್ತೆ. ಇಷ್ಟೊಂದು ಎಳೆಗಳನ್ನು ತೊಗೊಂಬರ್ಬೇಕಾದ್ರೆ ಖಂಡಿತ ತೊಗೊಂಬರ್ಲೇಬೇಕು. ಯಾಕೆಂದರೆ ನಾವು ಒಂದ್ಸಲ ಆ ಎಲೆಯನ್ನು ಉಪಯೋಗಿಸಿ ಸ್ನಾನ ಮಾಡಿದ ಮೇಲೆ ಅದು ನಮಗೆ ಸಂಬಂಧಪಟ್ಟಿತ್ತು, ಅದನ್ನ ಇನ್ನೊಬ್ರು ಬಳಸೋ ಹಾಗಿಲ್ಲ. ಹಾಗಾಗಿ 7 7 7 7 ಎಷ್ಟಾಗುತ್ತೋ ಅಷ್ಟು ತೊಗೊಂಬರ್ಬೇಕು. ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅದಕ್ಕನುಗುಣವಾಗಿ ಒಬ್ಬೊಬ್ಬರಿಗೆ 7 ಎಲೆಗಳಂತೂ ಖಂಡಿತ ಇರಲೇಬೇಕು. ಯಾಕೆ ಅಂದರೆ ನಾವು 7 ಜನ್ಮಗಳಲ್ಲಿ ಪಾಪ ಮಾಡಿರ್ತೀವಿ. ಹಾಗಂತೇನು ಹಿಂದಿನ ಜನ್ಮದಲ್ಲಿ ಮಾಡಿರಲ್ಲ ಅಂತಿಲ್ಲ. ಆದರೆ ಈ ರಥಸಪ್ತಮಿ ದಿವಸ ಯಾರು 7 ಎಲೆಗಳನ್ನು ಇಟ್ಟುಕೊಂಡು ದೇಹದಲ್ಲಿ ತಾವು ನೀರನ್ನು ಹಾಕ್ಕೊಂಡು ಆ ಸೂರ್ಯನ ಶ್ಲೋಕವನ್ನು ಹೇಳಿಕೊಂಡು ಯಾರು ಸ್ನಾನವನ್ನು ಮಾಡ್ತಾರೆ ಅವರಿಗೆ 7 ಜನ್ಮದ ಪಾಪಗಳೆಲ್ಲ ಕಳೆಯತ್ತಂತೆ. 7 ಜನ್ಮದ ಪಾಪ ಕಳೀತು ಅಂತಂದರೆ ನಮಗೆ 7ಗೆ ಪ್ರಾರಂಭ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಸ್ನಾನವನ್ನು ವಿಶೇಷವಾಗಿ ಮಾಡಬೇಕು. ಹಾಗಾದರೆ ಸಂಕಲ್ಪ ಮಾಡಬೇಕು. ಮೊದಲು ಸಂಕಲ್ಪವನ್ನು ಎಲ್ಲಿ? ನೀವು ಸ್ನಾನಗೃಹದಲ್ಲೇ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆದರೆ ಮಾಡಬೇಕಾದ್ರೆ ನಿಮಗೆ ಅವತ್ತಿನ ತಿಥಿ, ಅವತ್ತಿನ ವಾರ, ನಕ್ಷತ್ರ ಎಲ್ಲ ತಿಳ್ಕೊಂಡು ಹೋಗಿರಬೇಕು. ಇಲ್ಲ ಒಬ್ಬರು ಪಕ್ಕದಲ್ಲಿ ಇದ್ದು ನೋಡಿ ಹೇಳ್ತಾ ಇರಲಿ, ನೀವು ಸ್ನಾನಗೃಹದಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಮೊದಲೇನು ಮಾಡಬೇಕು? ಆಚಮನ ಮಾಡ್ಕೊಳ್ಳಿ, ನಂತರ ಸಂಕಲ್ಪ ಮಾಡ್ಕೊಳ್ಳಿ. ಏನಂತ ಸಂಕಲ್ಪ? ಶುಭೇ ಶೋಭನೆ ಮುಹೂರ್ತೆ ಅಂತ ಪ್ರಾರಂಭ ಮಾಡ್ತೀರಿ, ಪ್ರಸಿದ್ಧ. ಅಲ್ಲಿಂದ ಶುರು ಮಾಡಿ ನಂತರ ಮುಖ್ಯವಾಗಿ ನಾವು ಯಾವ ಅಂಶವನ್ನು ಹೇಳಬೇಕು ಅನ್ನೋದನ್ನ ಈಗ ನೋಡೋಣ. ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಮಾಘ ಮಾಸೆ ಶುಕ್ಲ ಪಕ್ಷೆ ರಥ ಸಪ್ತಮ್ಯಾಂ ಶುಭತಿಥೌ ರೇವತಿ ನಕ್ಷತ್ರೆ ಸಿದ್ಧಯೋಗೆ ಗರಜಕರಣೆ ಏವಂ ಗುಣಗಣ ವಿಶೇಷಣ ವಿಶಿಷ್ಟಾಯಾಮ್ ಅಂತ ಹೇಳಿಕೊಂಡು ನಂತರ ನಿಮ್ಮ ಕುಲದೇವತೆ ಯಾರಿರ್ತಾರೆ, ಉದಾಹರಣೆಗೆ ಶ್ರೀನಿವಾಸ ಅಂತ ಕುಲದೇವತೆ ಇದ್ರೆ ಆಗ ಕುಲದೇವತಾ ಶ್ರೀನಿವಾಸ ಪ್ರೀತ್ಯರ್ಥಂ ಅಂತ ಹೇಳ್ಕೊಳ್ಳಿ. ಅಷ್ಟೇ ಅಲ್ಲ, ಈ ತಿಂಗಳುಗಳಿಗೆ ಒಬ್ಬೊಬ್ಬ ವಿಶಿಷ್ಟವಾಗಿ ದೇವರಿರ್ತಾನೆ, ಅವನ ಹೆಸರನ್ನೇ ಹೇಳ್ಕೊಳ್ಬೇಕು. ಮಾಸ ನಿಯಾಮಕ ದೇವತೆ ಅಂತ. ಈ ರೀತಿ ಮಾಸ ನಿಯಾಮಕವನ್ನು ನೋಡಿದಾಗ ಶ್ರೀ ಕಮಲಾ ಮಾಧವ ಪ್ರೀತ್ಯರ್ಥಂ ಅಂತ ಹೇಳ್ಕೊಳ್ಬೇಕು. ಹೇಳ್ಕೊಂಡು ನಂತರ ಈ ರಥಸಪ್ತಮಿಯ ಕೊನೆ ಭಾಗದ ಈ ಸಂಕಲ್ಪಕ್ಕೆ ಅನುಗುಣವಾಗಿ ಏನು ಹೇಳಬೇಕಂದ್ರೆ, ಸೂರ್ಯೋಪರಾಗ ಪರ್ವಕಾಲ ಸ್ನಾನ ಫಲಾವಾಪ್ತ್ಯರ್ಥಂ ಸವಿತ್ರಂತರ್ಗತ ಮುಖ್ಯ ಪ್ರಾಣಸ್ಥ ಸವಿತ್ರ ನಾರಾಯಣ ಪ್ರೀತ್ಯರ್ಥಂ ಅರ್ಕಪತ್ರ ತಿಲಪಿಷ್ಟ ಸ್ನಾನಮಹಂಕರಿಷ್ಯೆ. ಈ ರೀತಿ ಸಂಕಲ್ಪವನ್ನ ಮಾಡ್ಕೊಳ್ಬೇಕು. ನಿಮ್ಮ ಅನುಕೂಲಕ್ಕೆ ಇಲ್ಲೇ ಡಿಸ್ಪ್ಲೇಯನ್ನು ಕೂಡ ಮಾಡಲಾಗಿದೆ, ಅದನ್ನು ಗಮನಿಸಿ. ಏನು ಸಂಕಲ್ಪ ಮಾಡಿದ್ವಿ ಅಂದರೆ, ಈ ರಥಸಪ್ತಮಿ ದಿವಸ ಸ್ನಾನ ಮಾಡೋನ್ಗೆ ಸೂರ್ಯಗ್ರಹಣದಲ್ಲಿ ಏನೇನು ಕೆಲಸ ಮಾಡಿದಾಗ ಎಷ್ಟು ಪುಣ್ಯ ಬರುತ್ತಲ್ಲ ಅಷ್ಟು ಪುಣ್ಯ ಬರುತ್ತೆ. ಅದಕ್ಕೋಸ್ಕರನೇ ಸೂರ್ಯಗ್ರಹಣಕ್ಕೆ ಸಮಾನವಾದ ಈ ಪರ್ವಕಾಲದಲ್ಲಿ ಬೆಳಗಿನ ಜಾವದಲ್ಲಿ ನನ್ನ ಕುಲದೇವತೆಯಾದ ಶ್ರೀನಿವಾಸ ಇದ್ದರೆ ಶ್ರೀನಿವಾಸನ ಅನುಗ್ರಹ ನಮ್ಮ ಮೇಲಾಗಲಿ, ನಮ್ಮ ಕುಟುಂಬದ ಮೇಲಾಗಲಿ ಅಂಥೇಳಿ ಮನಸ್ಸಲ್ಲಿ ಅನ್ಕೊಳ್ತಾ, ಜೊತೆಗೆ ಈ ಮಾಸ ನಿಯಾಮಕನಾದ ಆ ದೇವರ ಅನುಗ್ರಹ ಆಗಲಿ ಅಂತ ಮನಸ್ಸಲ್ಲಿ ಅನ್ಕೊಳ್ತಾ ಈ ಎಕ್ಕದ ಎಲೆಯಿಂದ ನಾನು ಸ್ನಾನವನ್ನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡ್ಕೊಂಡಿರೋದು. ಇದು ಇದರ ಅರ್ಥ. ಇಷ್ಟನ್ನ ಹೇಳಿ ಎಲ್ಲೆಲ್ಲಿ ಎಕ್ಕದ ಎಲೆನ ಇಟ್ಕೊಳ್ಬೇಕು, ಕೆಲವರು ಈ ರೀತಿ ಅನುಸರಿಸ್ತಾರೆ. ಯಾವ ಥರ? 7 ಎಲೆ ಇದೆಯಲ್ಲ, ಒಂದ್ಸಲಿ ಒಂದು ಎಲೆನ ತಲೆ ಮೇಲೆ ಇಟ್ಕೊಳ್ತಾರೆ, ಒಂದ್ಸಲಿ ತಲೆ ಮೇಲೆ ನೀರನ್ನು ಹಾಕ್ಕೊಳ್ತಾರೆ, 2ನೇ ಸಲ 2ನೇ ಎಲೆ, ಹೀಗೆ 7 ಬಾರಿ ತಂಬಿಗೆಯಿಂದ ತಲೆ ಮೇಲೆ ನೀರನ್ನು ಹಾಕ್ಕೊಳ್ತಾರೆ. ಇದು ಒಂದು ಕ್ರಮ. ಆದರೆ ಇನ್ನೊಂದು ಕ್ರಮ ಇದೆ. ಅದೇನಂದ್ರೆ, ತಲೆ ಮೇಲಿರೋ ಪಾಪ ಮಾತ್ರ ಹೋದ್ರೆ ಸಾಲಲ್ಲ, ನಮ್ಮ ಬುದ್ಧಿಲಿರೋ ಪಾಪಗಳು ಹೋದ್ರೆ ಸಾಲಲ್ಲ, ಇಡೀ ದೇಹ ಶುದ್ಧ ಆಗ್ಬೇಕು ನಮಗೆ. ಅದಕ್ಕೆ ತಲೆ ಮೇಲೆ 1 ಎಲೆ, ಆಮೇಲೆ 2 ಭುಜಗಳ ಮೇಲೆ, ಆಮೇಲೆ 2 ತೊಡೆಗಳ ಮೇಲೆ, ನಂತರ 2 ಕಾಲುಗಳ ಮೇಲೆ. ಹಾಗಾದರೆ
2, 4, 6, ತಲೆ ಮೇಲೆ 1, 7 ಹೀಗೆ ಎಕ್ಕದ ಎಲೆಗಳನ್ನು ಸ್ಥಾಪನೆ ಮಾಡಿಕೊಡೋದು. ಅಲ್ಲ, ಈ ರೀತಿ ಇಟ್ಕೊಳ್ಳಿಕ್ಕಾಗತ್ತಾ ಅಂದರೆ ಖಂಡಿತ ಇಟ್ಕೊಳ್ಬೋದು. ಇಟ್ಟುಕೊಂಡು ಶುದ್ಧವಾಗಿ ತಮ್ಮಿಗೆಯ ನೀರನ್ನು ನಾವು ತಲೆ ಮೇಲೆ ಹಾಕ್ಕೊಂಡ್ರೆ ನಮ್ಮ 7 ಜನ್ಮಗಳ ಪಾಪ ಖಂಡಿತ ನಾಶ ಆಗುತ್ತೆ. ಅಷ್ಟೇ ಅಲ್ಲ, ಸ್ನಾನ ಮಾಡಿ ಆದಮೇಲೆ ಅಂದರೆ ತಂಬಿಗೆ ನೀರನ್ನು ಹಾಕ್ಕೊಂಡಾದ್ಮೇಲೆ ಆ ಎಲೆಗಳಿಂದಲೇ ನಮ್ಮ ಮೈಯನ್ನು ಉಜ್ಜಿಕೊಳ್ಬೇಕಂತೆ. ಉಜ್ಜಿಕೊಂಡ್ರೆ ಫಲ ಏನು? ಈ ಚರ್ಮ ರೋಗ ಇರುತ್ತಲ್ಲ, ಆ ಚರ್ಮ ರೋಗ ಪರಿಹಾರಕ್ಕೆ ಇದು ದೊಡ್ಡ ಔಷಧಿ ಅಂತೆ. ಹಾಗಾಗಿ ಆ ಎಲೆಯಿಂದ ಉಜ್ಜಿಕೊಳ್ಬೇಕು ಅಂತ ಹೇಳ್ತಾರೆ. ಅದರಿಂದ ಈ ಅನುಷ್ಠಾನವನ್ನು ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, 7 ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕು ಅಂತ ತಲೆ ಮೇಲೆ 7 ಎಲೆಯನ್ನು ಜೋಡಿಸ್ಕೊಂಡ್ಬಿಡ್ತಾರೆ. ಈಗ ತಲೆ ಮೇಲೆ ಬಿಂದಿಗೆ ಎಲ್ಲ ಇಟ್ಕೊಳ್ತಾರಲ್ಲ, ಹಾಗೆ ಪೂರ್ಣ ಜೋಡಿಸ್ಕೊಂಡ್ಬಿಟ್ಟು ಒಂದ್ಸರಿ ನೀರನ್ನು ಹಾಕ್ಕೊಂಡ್ಬಿಡ್ತಾರೆ. ಆದರೆ ಅದು ತಪ್ಪು. ಹಾಗೆ ಮಾಡಬಾರ್ದು. ಮಾಡೋದಿದ್ರೆ ಪ್ರತಿ ಸಣ್ಣ ಒಂದು ಎಲೆ ಇಟ್ಕೊಳ್ಳೋದು, ತಲೆ ಮೇಲೆ ಸ್ನಾನ ಮಾಡೋದು. ಇಲ್ಲ, ಒಂದು ಸಲ ಇಡೀ ದೇಹದಲ್ಲಿ ಇಂತಿಂಥ ಜಾಗದಲ್ಲಿ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕು. ಇದು ತುಂಬ ಉತ್ತಮ ಕ್ರಮ. ಆದರೆ ಈ ಸಂದರ್ಭದಲ್ಲಿ ಶ್ಲೋಕಗಳನ್ನು ಹೇಳ್ಕೊಳ್ಬೇಕು. ಆ ಶ್ಲೋಕಗಳನ್ನು ನಿಮ್ಮ ಅನುಕೂಲಕ್ಕಾಗಿ ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಇದನ್ನು ಗಮನಿಸಿ ಈ ಶ್ಲೋಕಗಳ ಅರ್ಥವನ್ನು ನಾವು ನೋಡೋಣ. ಏನರ್ಥ ಇದಕ್ಕೆ ಅಂದರೆ, 7 ಜನ್ಮಗಳಲ್ಲಿ ನಾನು ಏನೇನು ಪಾಪವನ್ನು ಮಾಡಿದ್ದೀನಿ, ಎಲೆ ಸಪ್ತಮಿ ದೇವಿಯೇ. ಸಪ್ತಮಿ ದೇವಿ ಅಂದರೆ ಈ ಸಪ್ತಮಿ ತಿಥಿ ದಿವಸ ನಾವು ಸ್ನಾನ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ದಿನಕ್ಕೆ ಅಭಿಮಾನಿ ದೇವತೆ ಯಾರಿದ್ದಾರೆ ಅಂಥ ಅಭಿಮಾನಿ ದೇವತೆ, ಅದನ್ನು ಸೂರ್ಯನನ್ನು ನಾವು ತಗೊಳ್ಬಹುದು. ಸೂರ್ಯನೇ ಈ ದಿನದ ಅಭಿಮಾನಿ ದೇವತೆಯೇ. ನೀವೆಲ್ಲ ಏನು ಮಾಡಿ, ಈ ಶುಭಕರವಾದ ಈ ದಿವಸ ನನ್ನ ಎಲ್ಲ ಪಾಪಗಳನ್ನು ಕಳೆದು ನನಗೆ ಪುಣ್ಯ ಸಂಪಾದನೆಯನ್ನು ಮಾಡಿಕೊಡಿ, ನನಗೆ ಮುಂದೆ ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನು ರೂಪಿಸಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಡು. ಇದಾದ ಮೇಲೆ ಆ ಸಪ್ತಮಿ ದೇವಿಯನ್ನು ಹೊಗಳೋದು, ಪ್ರಾರ್ಥನೆ ಮಾಡೋದು. ಏನಂತ, ನೀನು ಸಾಮಾನ್ಯವಾದ ಸಪ್ತಮಿ ಅಲ್ಲ, ಎಷ್ಟೆಷ್ಟೋ ಸಪ್ತಮಿ ತಿಥಿಗಳಿವೆ. ಆ ಎಲ್ಲ ಸಪ್ತಮಿ ತಿಥಿಗಳಿಗಿಂತ ಈ ರಥಸಪ್ತಮಿ ತಿಥಿ ಏನಿದೆ ಇದು ತುಂಬ ಶ್ರೇಷ್ಠ. ನಿನ್ನನ್ನು 7 ಲೋಕದ ಜನರೆಲ್ಲ ಪೂಜೆ ಮಾಡ್ತಾರೆ. ಅಂಥ ನೀನು ನನ್ನ 7 ಜನ್ಮಗಳಿಂದ ಸಂಪಾದನೆ ಮಾಡಿದ ಪ್ರತಿಯೊಂದು ಪಾಪಗಳನ್ನು ನಾಶ ಮಾಡು ಬೇಗ ಸಪ್ತಮಿ ಅಂತ. ಹೀಗೆ ಆ ತಿಥಿಯನ್ನು ನಾವು ಹೊಗಳೋದು, ಅಂದರೆ ಅದರ ಅಭಿಮಾನಿ ದೇವತೆಯನ್ನು ಹೊಗಳೋದು. ಇನ್ನು ಇದಾದ ಮೇಲೆ ಏನೇನು ಪಾಪಗಳು ಕಳೆಯುತ್ತೆ, 7 ಜನ್ಮದಿಂದ ಏನು ಪಾಪ ಮಾಡಿರ್ತೀವಿ ನಾವು ಅಂದರೆ ಈ ಥರದ ಪಾಪಗಳಿರುತ್ತಂತೆ. ಈ ಥರದ ಪಾಪಗಳೆಲ್ಲ ನಾಶ ಆಗುತ್ತೆ. ಯಾವ ಥರದ್ದು? 1, ಈ ಜನ್ಮದ ಪಾಪದ ನಾಶ, ಹಿಂದಿನ ಜನ್ಮದ ಪಾಪದ ನಾಶ. ಇನ್ನು ಮನಸ್ಸಿನಲ್ಲಿ ನಾವು ಪಾಪಕರ್ಮಗಳನ್ನು ಮಾಡಿರ್ತೀವಿ, ಏನೋ ಕೆಟ್ಟ ಯೋಚನೆ ಎಲ್ಲ ಮಾಡಿರ್ತೀವಿ, ಅಂಥ ಪಾಪಗಳನ್ನು ಕಳ್ಕೊಳ್ತೀವಿ. ಅಥವಾ ಬಾಯಿಯಿಂದ ತುಂಬ ಬೈದಿರ್ತೀವಿ ಹೇಗಾದ್ರಾಗೆ ಒಬ್ಬರನ್ನ, ಅಂಥ ಪಾಪಗಳ ಪರಿಹಾರ. ಮತ್ತು ದೈಹಿಕವಾಗಿ ಏನೇನು ಪಾಪಗಳನ್ನು ಮಾಡಿರ್ತೀವಿ ಅಂಥ ಪಾಪಗಳ ಪರಿಹಾರ. ಜೊತೆಗೆ ತಿಳಿದು ತಪ್ಪು ಕೆಲಸ ಮಾಡಿರ್ತೀವಿ, ಅಂಥ ಪಾಪಗಳು ಕೂಡ ಪರಿಹಾರ ಆಗತ್ತೆ. ತಿಳಿದೇ ಪಾಪಕರ್ಮಗಳನ್ನು ಮಾಡಿರ್ತೀವಿ, ಅಂಥ ಪಾಪಗಳನ್ನು ಕೂಡ ನಾವು ಈ ರಥಸಪ್ತಮಿ ದಿವಸ ಈ ಸೂರ್ಯನನ್ನು ನೆನಪಿಸ್ಕೊಳ್ತಾ ಆ ಎಕ್ಕದ ಎಲೆಯನ್ನು ಆಯಾಯ ಭಾಗದಲ್ಲಿ ಇಟ್ಕೊಂಡು ಸ್ನಾನ ಮಾಡಿದಾಗ ಪೂರ್ಣ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ. ಹೀಗೆ ಈ ಎಲ್ಲ ಶ್ಲೋಕಗಳನ್ನು ಹೇಳ್ಕೊಳ್ತಾ ನಾವು ಸ್ನಾನವನ್ನು ಮಾಡಬೇಕು. ಈ ಸ್ನಾನವನ್ನು ಮಾಡ್ತಾನೆ ಇನ್ನೊಂದು ಮುಖ್ಯ ಕೆಲಸ ಇದೆ, ಅರ್ಘ್ಯವನ್ನು ಕೊಡೋದು ಅಂತ. ಅರ್ಘ್ಯ ಅಂದ್ರೇನು? ಆ ಸೂರ್ಯದೇವನಿಗೆ ಪೂಜೆ. ಅದನ್ನು ಈ ಪೊಗಸೆ ನೀರನ್ನು ತಗೊಂಡು, ಅಂದರೆ 2 ಕೈಗಳಿಂದ ನೀರನ್ನು ತುಂಬಿಕೊಂಡು ಕೆಳಕ್ಕೆ ಬಿಡೋದು ಅರ್ಘ್ಯವನ್ನು. ಇದನ್ನು ಹೇಳಬೇಕಾದ್ರೂ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿಕ್ಕಿದೆ. ಅದರ ಅರ್ಥವನ್ನು ನೋಡೋಣ. ಈ ಸಪ್ತಮಿ ತಿಥಿಯ ದೇವಾಧಿದೇವ ಸೂರ್ಯನೇ, ನಿನಗೆ ನಾನು ಈ ಪೂಜೆಯನ್ನು ಅಂದರೆ ಈ ನೀರಿನ ಮುಖಾಂತರ ಮಾಡ್ತಾ ಇದ್ದೀನಿ, ನೀನು ಸಂತುಷ್ಟನಾಗಿ ನನಗೆ ಅನುಗ್ರಹಿಸು ಅಂತ. ಅದು ಯಾಕೆ ಸೂರ್ಯನನ್ನು ಬೇಡ್ಕೊಳ್ತೀವಿ ಅಂದರೆ, ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ. ವಿಶೇಷವಾಗಿ ಸೂರ್ಯನಿಂದ ಆರೋಗ್ಯ ಲಾಭ. ನಮ್ಮಲ್ಲಿರುವಂಥ ಯಾವುದೇ ರೀತಿಯ ಅನಾರೋಗ್ಯ ಇರಲಿ, ಆ ಎಲ್ಲ ಅನಾರೋಗ್ಯ ಹೋಗಿ ಒಳ್ಳೆಯ ಆರೋಗ್ಯವನ್ನು ಸೂರ್ಯದೇವರು ಕೊಡ್ತಾರೆ. ಆದ್ದರಿಂದಾಗಿ ಆ ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಕೊಡುವಂಥ ಕ್ರಮವೂ ಇದೆ. ಇದು ಸ್ನಾನದ ಸಂದರ್ಭದಲ್ಲಿ ಮಾಡೋದು. ಇದಾದ ಮೇಲೆ ಸೂರ್ಯನ ಪೂಜೆಯನ್ನು ಮಾಡಬೇಕು. ಸೂರ್ಯನ ಪೂಜೆಯನ್ನು ಮಾಡಬೇಕು ಅಂದರೆ ಸೂರ್ಯನ ರಂಗೋಲಿಯನ್ನು ಬರೆಯೋದು, ಅಥವಾ ಸೂರ್ಯನ ಮೂರ್ತಿ ಇದ್ದರೆ ಆ ಮೂರ್ತಿಯನ್ನು ಇಟ್ಕೊಂಡು ಅದಕ್ಕೆ ಅರ್ಚನೆಯನ್ನು ಮಾಡೋದು, ಅಥವಾ ಸೂರ್ಯ ದೇವರ ಫೋಟೋ ಇದ್ರೂ ಆಯಿತು ಅದಕ್ಕೆ ಅರ್ಚನೆ ಮಾಡೋದು. ಅಥವಾ ಕೆಲವರು ಉಂಗುರವನ್ನು ಧರಿಸಿರ್ತಾರೆ. ಈಗ ಸೂರ್ಯಗ್ರಹಕ್ಕೆ ಮಾಣಿಕ್ಯ, ನೀವು ಇಂಗ್ಲೀಷ್ನಲ್ಲಿ ರೂಬಿ ಅಂತ ಏನು ಕರಿತೀರಿ, ಅಂಥದ್ದನ್ನು ಇಟ್ಟುಕೊಂಡಿದ್ರೆ ಮನೆಯಲ್ಲಿ ಅದಕ್ಕೆ ನೀವು ಅರ್ಚನೆ ಮಾಡಿ.
ಆಗಲೂ ವಿಶೇಷವಾಗಿ ಅನುಗ್ರಹ ಆಗುತ್ತೆ. ಅಂತೂ ಸೂರ್ಯ ಎಲ್ಲಿ ಇರ್ತಾನೋ, ಅಂದರೆ ಚಿತ್ರದ ರೂಪದಲ್ಲಾಗ್ಬೋದು, ಮಣಿಯ ರೂಪದಲ್ಲಾಗಬಹುದು, ಅಥವಾ ಸೂರ್ಯನ ಪ್ರತಿಮೆಯನ್ನು ಕೂಡ ಕೆಲವು ಮನೆಯಲ್ಲಿ ಇಟ್ಕೊಂಡಿರ್ತಾರೆ, ಅಂತಹ ಪ್ರತಿಮೆಗಾದರೂ ಆಗಬಹುದು. ಏನೂ ಇಲ್ಲದೆ ಹೋದರೂ ರಂಗೋಲಿಯಲ್ಲಿ ಅವಶ್ಯವಾಗಿ ಆ ಸೂರ್ಯನ ಚಿತ್ರವನ್ನು ಬಿಡಿಸಿ, ಅದರಲ್ಲೂ ರಥವನ್ನು ಬಿಡಿಸ್ಬೇಕು. ವಿಶೇಷವಾಗಿ ರಥದ ರಂಗೋಲಿ ಅಂತ ಇದೆ, ಆ ರಥದ ರಂಗೋಲಿಯನ್ನು ಹಾಕಿ ಸೂರ್ಯನನ್ನು ಬಿಡಿಸಿ ಆ ರಂಗೋಲಿಯಲ್ಲಿ ಆ ಸೂರ್ಯದೇವರ ಪೂಜೆಯನ್ನು ಮಾಡಿ, ಹೀಗೆ ಅನೇಕ ಕ್ರಮಗಳಿದೆ. ಇದೆಲ್ಲವನ್ನು ಅನುಷ್ಠಾನ ಮಾಡಿ ಸೂರ್ಯನ ಪೂಜೆಯನ್ನು ಮಾಡಬೇಕು. ಇದೆಲ್ಲ ನೋಡಿ 5:45 8:45 ಒಳಗಡೆ ನಾವು ಇದನ್ನೆಲ್ಲ ಅನುಷ್ಠಾನ ಮಾಡಬೇಕು. ಅದನ್ನು ಮೀರಬಾರದು ಆ ಸಮಯವನ್ನು, ಆವಾಗ ಪೂರ್ಣ ನಮಗೆ ಫಲ ಸಿಗತ್ತೆ. ಮೀರಿದ್ರೆ ಅಚಾನಕ್ಕಾಗಿ ಏನೋ ಮೀರಿ ಹೋಯಿತು ಅಂದರೂ ಪೂರ್ಣ ಫಲ ಸಿಗ್ಬೇಕಲ್ಲ, ಅದಕ್ಕೋಸ್ಕರ ಅವಶ್ಯವಾಗಿ ಈ ಸಮಯದಲ್ಲೇ ಮಾಡಬೇಕು. ಇನ್ನು ಪೂಜೆಯನ್ನು ಮಾಡಿ ಅದಾದ ಮೇಲೆ ದಾನವನ್ನು ಮಾಡಬೇಕು. ಏನು ದಾನ ಮಾಡಬೇಕು? ಸೂರ್ಯನ ಪ್ರತಿಮೆ ಅಂದರೆ ಚಿನ್ನ ದಾನ ಅಂತ ಇದೆ. ಸೂರ್ಯನ ಪ್ರತಿಮೆಯನ್ನು ಬಂಗಾರದಲ್ಲಿ ಮಾಡಿಸಿದರೆ ಅದು ಚಿಕ್ಕದಾಗಬಹುದು, ದೊಡ್ಡದಾಗಬಹುದು, ಅದು ಯಥಾಶಕ್ತಿಯಾಗಿ ಅಂಥ ಚಿನ್ನದ ಸೂರ್ಯನ ಪ್ರತಿಮೆಯನ್ನು ದಾನವಾಗಿ ಕೊಡೋದು. ಮತ್ತು ಗೋಧಿಯನ್ನು, ಎಳ್ಳನ್ನು ಇದನ್ನು ದಾನವಾಗಿ ಕೊಡಬೇಕು. ಇದೆಲ್ಲ ದಕ್ಷಿಣ ಸಮೇತವಾಗಿ ಕೊಡಬೇಕು. ದಕ್ಷಿಣ ಇಲ್ಲದೇನೆ ಹಾಗೆ ಗೋಧಿಯನ್ನಾಗಲಿ ಎಳ್ಳನ್ನಾಗಲಿ ಕೊಟ್ಟರೆ ಫಲ ಇಲ್ಲ. ಹಾಗಾಗಿ ದಕ್ಷಿಣ ಜೊತೆಗೆ ಇವೆಲ್ಲ ದಾನ ಕೊಡಬೇಕು. ಇದು ದಾನದ ಕ್ರಮ. ಇನ್ನೂ ಮುಖ್ಯವಾಗಿ ಇನ್ನೊಂದು ದಾನ ಇದೆ. ಯಾವುದು? ಕೂಷ್ಮಾಂಡ ದಾನ, ಅಂದರೆ ಬೂದ್ ಕುಂಬಳಕಾಯಿ ದಾನ. ಇದನ್ನ ಯಾಕೆ ಕೊಡಬೇಕು ಅಂದರೆ ಸಂತಾನ ಯೋಗ ಬಲಿಷ್ಠವಾಗಿ ಆಗುತ್ತೆ. ಅಂದರೆ ಯಾರಿಗೆ ಗರ್ಭದಲ್ಲಿ ದೋಷಗಳಿರುತ್ತೆ ಅಥವಾ ಪುರುಷನ ದೋಷಗಳಿರುತ್ತೆ, ಹೀಗೆ ಯಾವುದೇ ಇರಲಿ, ಅಂಥ ದೋಷಗಳ ಪರಿಹಾರ ಆಗಲಿಕ್ಕೋಸ್ಕರ ಈ ಕೂಷ್ಮಾಂಡ ದಾನವನ್ನು ವಿಶೇಷವಾಗಿ ರಥಸಪ್ತಮಿ ದಿವಸ ಈ ಘಳಿಗೆಯಲ್ಲೇ, ಈ ಅವಧಿಯಲ್ಲೇ ಕೊಡಬೇಕು. ಅದು ಹೇಗೆ ಕೊಡಬೇಕು? ಆ ಕೂಷ್ಮಾಂಡ ಇದೆಯಲ್ಲ, ಬೂದುಗುಂಬಳಕಾಯಿ, ಅದರ ಮೇಲೆ ತುಪ್ಪವನ್ನು ಸವರಬೇಕು. ಸವರಿ ನಂತರ ಅದರ ಮೇಲೆ ಒಂದು ಚಿನ್ನದ ನಾಣ್ಯ, ಅದರ ಜೊತೆಗೆ ಧಾನ್ಯಗಳು, ಸೂರ್ಯನಿಗೆ ಇಷ್ಟವಾದ ಧಾನ್ಯ ಅಂದರೆ ಗೋಧಿ, ಈ ರೀತಿ ಧಾನ್ಯವನ್ನು ಇಟ್ಟು ಆ ಕುಂಬಳಕಾಯಿ ಮತ್ತು ದಕ್ಷಿಣೆ ಸಮೇತವಾಗಿ ದಾನವನ್ನು ಕೊಡೋದು ತುಂಬ ವಿಶೇಷ. ಹಾಗಾಗಿ ಈ ದಾನವನ್ನು ಕೂಡ ತಪ್ಪದೆ ಯಾರಿಗೆ ಅಪೇಕ್ಷೆ ಇದೆಯೋ ಅಂಥವರು ಈ ದಾನವನ್ನು ಮಾಡಬೇಕು. ಇದೇ ಅವಧಿಯಲ್ಲಿ ಇದೊಂದು ಕೆಲಸ ಮಾಡಬೇಕು, ಹಾಲನ್ನು ಉಕ್ಕಿಸ್ಬೇಕು ಅಂತ. ಸಾಮಾನ್ಯವಾಗಿ ಗೃಹ ಪ್ರವೇಶದ ಸಂದರ್ಭದಲ್ಲಿ ಹಾಲನ್ನು ಉಕ್ಸೋದಿದೆ. ಇವತ್ತಿನ ದಿವಸನೂ ತುಂಬ ವಿಶೇಷ. ಅದೇನೆಂದರೆ ಬಲಿಪಾಡ್ಯಮಿ ದಿವಸ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಮಾಡಿರ್ತಾರೆ. ಅದು ಕೂಡ ಈ ಗೋಮಯ ಏನಿದೆ, ಬೆರಣಿ ಅಂತ ಏನು ಕರಿತೀರಿ, ಅದನ್ನು ಹಾಗೆ ಉಳಿಸ್ಕೊಂಡಿರ್ತಾರೆ. ಉಳಿಸ್ಕೊಂಡಿರೋದು ಅಂದರೆ ಎಲ್ಲ ಲೇಪನ ಮಾಡಿರ್ತಾರೆ ಲಕ್ಷ್ಮೀ ಪೂಜೆಯ ಸಂದರ್ಭದಲ್ಲಿ, ಅದನ್ನು ಹಾಗೆ ಗಟ್ಟಿ ಭಾಗವನ್ನು ಹಾಗೆ ಉಳಿಸ್ಕೊಂಡಿರ್ತಾರೆ. ಅದನ್ನು ಈ ರಥಸಪ್ತಮಿ ದಿವಸ ಅಂದರೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಹಾಗೆ ಉಳಿಸ್ಕೊಂಡಿರ್ಬೇಕು. ಅದನ್ನು ಈ ರಥಸಪ್ತಮಿ ದಿವಸ ಆ ಬೆರಣಿಯನ್ನು ಈ ಒಲೆಗೆ ಹಾಕಿ ಅದನ್ನು ಸುಡಬೇಕು. ಅಂದರೆ ಅದರ ಜ್ವಾಲೆ ಏನಿದೆ, ಅದರ ಪ್ರಭಾವ ಮನೆಗೆ ತಾಕಿದರೆ ಲಕ್ಷ್ಮಿ ಸ್ಥಿರವಾಗಿ ಇರ್ತಾಳೆ ಅಂತ. ಈ ನಿಟ್ಟಿನಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಇರಬೇಕು ಅಂತಾದರೆ ರಥಸಪ್ತಮಿ ದಿವಸ ಈ ಒಂದು ವಿಶೇಷ ಆಚರಣೆ ಮಾಡ್ತಾ ಈ ಹಾಲನ್ನು ಉಕ್ಕಿಸ್ಬೇಕು. ಅದೇನೆಂದರೆ ಸಂತೋಷ. ಸೂರ್ಯ ತಾನು ರಥವನ್ನು ಏರಿ ಉತ್ತರ ದಿಕ್ಕಿಗೆ ಹೊರಟಿದ್ದಾನೆ. ಈ ಸಂಭ್ರಮದ ವಿಜಯೋತ್ಸವದಲ್ಲಿ ವಿಶೇಷವಾಗಿ ಇದರ ಆಚರಣೆ ಮಾಡಬೇಕು. ಈ ವಿಜಯೋತ್ಸವ ಅಂತ ಸುಮ್ಮನೆ ಹೇಳಲಿಲ್ಲ. ಈ ರಥಸಪ್ತಮಿ ಭಾನುವಾರ ಬಂದರೆ ಒಂದು ವಿಶೇಷ ಯೋಗ. ಈಗ ಜಾತಕದಲ್ಲಿ ತುಂಬ ವಿಶೇಷ ಯೋಗಗಳಿವೆ ಇವರಿಗೆಲ್ಲ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಹಾಗೆ ರಥಸಪ್ತಮಿ ದಿವಸ ಎಲ್ರಿಗೂ ಒಂದು ಯೋಗ ಸೃಷ್ಟಿ ಆಗಿಬಿಡುತ್ತೆ. ಅದೇ ವಿಜಯ ಅನ್ನೋ ಯೋಗ. ಯಾವಾಗ? ಭಾನುವಾರ ರಥಸಪ್ತಮಿ ಬಂದಾಗ. ಈ ಸಲ ಅದಿದೆ. ಹಾಗಾಗಿ ವಿಜಯ ಯೋಗ ಬೇರೆ. ನಿಮ್ಮ ಜೀವನದಲ್ಲಿ ಯಶಸ್ಸು ನಿಶ್ಚಿತ. ಆ ರೀತಿಯಲ್ಲಿ ಇದ್ದಾಗ ಖಂಡಿತವಾಗಿ ಹಾಲನ್ನು ಉಕ್ಕಿಸ್ಬೇಕು. ಲಕ್ಷ್ಮೀದೇವಿಯ ಪ್ರಾರ್ಥನೆ ಮಾಡಬೇಕು. ನಮ್ಮ ಮನೆಗಳಲ್ಲಿ ಸ್ಥಿರವಾಗಿ ನೀನು ಇರು ಅಂತ ಪ್ರಾರ್ಥಿಸ್ಬೇಕು. ಆಗ ಖಂಡಿತ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಪೂರ್ಣವಾಗಿ ದೊರಕತ್ತೆ. ಹೀಗೆ ರಥಸಪ್ತಮಿ ದಿವಸ ನಾವು ಈ ಎಲ್ಲ ಅನುಷ್ಠಾನಗಳನ್ನು ತಪ್ಪದೇ ಮಾಡಿದರೆ ಖಂಡಿತ ಸೂರ್ಯನ ಅನುಗ್ರಹದಿಂದ ಆರೋಗ್ಯ ಭಾಗ್ಯ, ಲಕ್ಷ್ಮಿಯ ಅನುಗ್ರಹದಿಂದ ಪೂರ್ಣ ಐಶ್ವರ್ಯ ಪ್ರಾಪ್ತಿ, ವಿಜಯವನ್ನು ಸಾಧಿಸ್ಬೋದು. ಈ ರೀತಿ ಅನೇಕ ಫಲಗಳು ಇವೆ. ಮುಖ್ಯವಾಗಿ ನಮ್ಮ ಎಷ್ಟೆಷ್ಟೋ ಪಾಪಕರ್ಮಗಳು 7 ಜನ್ಮಗಳಿಂದ ಈ ಜನ್ಮದಲ್ಲೂ ಕೂಡ ಏನೇನಿದೆ ಎಲ್ಲವನ್ನು ಕಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಅಂದರೆ ಈ ಅವಕಾಶವನ್ನು ತಪ್ಪಿಸ್ಕೊಳ್ದೆ ಈ ರೀತಿಯ ಸ್ನಾನ, ದಾನ, ಸೂರ್ಯನ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು, ಆದಿತ್ಯ ಹೃದಯ ಆಗಬಹುದು, ಮಿಕ್ಕಿದ ಅನೇಕ ಸ್ತೋತ್ರಗಳಿದೆ ಸೂರ್ಯನ ಬಗ್ಗೆ, ಅದೆಲ್ಲವನ್ನು ಹೇಳ್ಕೊಳ್ಳಿ. ಆ ಸೂರ್ಯನ ಅನುಗ್ರಹಕ್ಕೆ ಪೂರ್ಣ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ರಥಸಪ್ತಮಿ ಆರಾಧ್ಯನಾದ ಆ ಸೂರ್ಯನಾರಾಯಣನ ಅನುಗ್ರಹ ವಿಶೇಷವಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ
ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.